ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಇವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಬಿಟ್ಟು ಆಲ್ಮೋಸ್ಟ್ 3 ಮಂತ್ಸ್ ಆಯಿತು. ನಾವು ಇದ್ರೊಳಗೆ ಭಾಳ ಹೊಸದು ಕಲ್ಕೊಳಕತ್ತೀವಿ. ಎಡಿಟ್ ಹೆಂಗೆ ಮಾಡಬೇಕು, ಕಂಟೆಂಟ್ ಹೆಂಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಎಲ್ಲ ನಾವೀಗ ಕಲ್ಕೊಳಕತ್ತೀವಿ. ಆಮೇಲೆ ನಾವೀಗ ಯೂಟ್ಯೂಬ್ದಾಗ ಪರ್ಟಿಕ್ಯುಲರಾಗಿ ಇದು ಹಾಕಬೇಕು ಅಂತ ಏನಿಲ್ಲ. ಏನು ನಮ್ಗೆ ಸಿಗ್ತೈತಿ ಕಂಟೆಂಟ ಎಲ್ಲ ತೊಗೊಂಡು ಹಾಕಕತ್ತೀವಿ. ಮತ್ತು ನಾವು ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಡೈಲಿ ಒಂದೊಂದು ವಿಡಿಯೋ ಹಾಕ್ತಿದ್ದು. ಅವಾಗ ನಮ್ಮದು ವಾಚ್ ಟೈಮ್ ಅದು ಎಲ್ಲ ಜಾಸ್ತಿ ಆಗಿತ್ತು. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಏನು ಯೋಚನೆ ಮಾಡಿದ್ದು, ಡೈಲಿ ಲಾಂಗ್ ವಿಡಿಯೋ ಹಾಕೋದು ಬೇಡ, ವಾರದೊಳಗೆ ಎರಡು ಇಲ್ಲ 3 ಲಾಂಗ್ ವಿಡಿಯೋ ಹಾಕೋನು, ಆಮೇಲೆ ಡೈಲಿ ಒಂದೊಂದು ಶಾರ್ಟ್ಸ್ ಹಾಕೋನು ಅಂತ ಯೋಚನೆ ಮಾಡಿ ಡೈಲಿ ಶಾರ್ಟ್ಸ್ ಹಾಕತ್ತು. ಆಮೇಲೆ ವಾರದೊಳಗೆ 2 ಇಲ್ಲ 3 ಲಾಂಗ್ ವಿಡಿಯೋ ಹಾಕೋಕೆ ಸ್ಟಾರ್ಟ್ ಮಾಡಿದ್ವು. ಇದರಲ್ಲೇ ಏನಾಯ್ತು ಅಂತಂದ್ರೆ ನಮ್ಮದು ವಾಚ್ ಟೈಮ್ ಫುಲ್ ಕಡಿಮೆ ಆಗೋಯ್ತು. 50% ನಮ್ಮದು ವಾಚ್ ಟೈಮ್ ಡೌನ್ ಆಗಿಬಿಟ್ಟಿತ್ತು. ಆಮೇಲೆ ಹಿಂಗಾದ್ರೆ ಕೆಲಸ ಆಗಂಗಿಲ್ಲ ಅಂತ ಸರ್ ಮತ್ತು ನಾವು ಡೈಲಿ ವಿಡಿಯೋ ಹಾಕೋಕೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಈಗ ಪರವಾಗಿಲ್ಲ, ನಮ್ದು ವಾಚ್ ಟೈಮ್ ಜಾಸ್ತಿ ಆಗೈತಿ. ಸೊ ನೀವು ಯಾರು ಈಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀರ ಅಂದ್ರೆ ಡೈಲಿ ವಿಡಿಯೋ ಹಾಕ್ರಿ ಕನ್ಸಿಸ್ಟೆಂಟ್ ಆಗಿ. ಒಂದು ದಿನ ಒಂದಿನ ನಡುವು ಮಿಸ್ ಆದ್ರೆ ನಡಿತೈತಿ, ಆದರೆ ಕಂಟಿನ್ಯೂಸ್ ಆಗಿ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಡೈಲಿ ಹಾಕೊತೀವಿ ರೆಗ್ಯುಲರ್ ಆಗಿ, ಅಂದರೆ ನಿಮ್ದು ವಾಚ್ ಟೈಮ್ ಜಲ್ದಿ ರೀಚ್ ಆಗ್ತೈತಿ. ಸೊ ಇದೊಂದು ನಿಮ್ಗೆ ರಿಕ್ವೆಸ್ಟ್. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ನಮ್ದು ವಿಡಿಯೋಸ್ ಎಲ್ಲರೂ ನೋಡಾಕತ್ತೀರಿ, ಎಲ್ಲರೂ ಅಂದರೆ ಎಲ್ಲರೂ ಇಲ್ಲ, ನೋಡಾಕತ್ತೀರಿ, ಆದರೆ ಯಾರು ಸಬ್ಸ್ಕ್ರೈಬ್ ಮಾಡಾಕತ್ತಿಲ್ಲ. ಸೊ ನೀವೆಲ್ಲರೂ ನಮಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂದ್ರೆ ನಮ್ಮ ಚಾನಲ್ನ, ನಮಗೂ ಹೆಲ್ಪ್ ಆಗ್ತೈತಿ, ನಮಗೂ ಖುಷಿ ಆಗ್ತೈತಿ, ಇನ್ನೂ ಮೋಟಿವೇಶನ್ ಸಿಗ್ತೈತಿ. ಇನ್ನೂ ಚಲೋ ವಿಡಿಯೋಗಳು ಹಾಕಕ್ಕೆ ನಮ್ಗೆ ಒಂದೇನೋ ಖುಷಿ ಆಗ್ತೈತಿ. ನೀವೆಲ್ಲ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗತ್ತಲ್ಲ ಅಂತ ಸೊ ನಾವು ಇನ್ನೂ ಯೋಚನೆ ಮಾಡ್ತೀವಿ ಚಲೋ ವಿಡಿಯೋ ಹಾಕಕ್ಕಂತ ಸರ್. ಸೊ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡೋಷ್ಟೇ ಬಿಡೋಕೆ ಹೋಗ್ಬೇಡ್ರಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಗೆ ನಾವು ಯೂಟ್ಯೂಬ್ನ ಏನೋ ಒಂದು ಜೋಶ್ ಒಳಗೆ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ಹೋಗ್ಕೊಂತ ಗೊತ್ತಾಗ್ತೈತಿ ಏನಂದರೆ ಇವತ್ತೇನು ವಿಡಿಯೋ ಹಾಕಬೇಕಪ್ಪ, ನಾವು ಇವತ್ತೇನು ಕಂಟೆಂಟ್ ಕೊಡಬೇಕು ಜನರಿಗೆ ಅನ್ನೋದೊಂದು ಯಾವಾಗಿದ್ರೂ ತಲೆಯಾಗ ಅಂತ ಇರ್ತೈತಿ. ಆಮೇಲೆ ಎಡಿಟ್ ಮಾಡೋದನ್ನು ಅಷ್ಟು ಈಸಿ ಇಲ್ಲ. ಒಂದೊಂದು ಸಲ ಕುಂತು ಅಂದರೆ 1 ತಾಸು 2 ತಾಸು 3 ತಾಸು ತನಕ ಹೋಗಿರ್ತೈತಿ ಎಡಿಟ್ ಮಾಡೋದು. ಮತ್ತು ಇನ್ನೊಂದು ಸಲ ಏನಾಗ್ತೈತಿ, ಎಲ್ಲ ಇದು ಬೇಕು ಅಂತ ಎಲ್ಲ ವಿಡಿಯೋ ಮಾಡ್ಕೊಂಡಿರ್ತೀವಿ, ಆದರೆ ಎಡಿಟ್ ಮಾಡೋಕೆ ಕುಂತಾಗ ಗೊತ್ತಾಗಿರ್ತೈತಿ ಇದು ಬೇಡ, ಇದು ನೆಸೆಸರಿ ಇಲ್ಲ, ಹಂಗಂತ ಎಲ್ಲ ತೆಗೆದುಬಿಡ್ತೇವೆ. ಅದು ಲಾಸ್ಟಿಗೆ ಏನು ವಿಡಿಯೋ ಆಗಿರ್ತೈತಿ, ಒಂದು ಶಾರ್ಟ್ ವಿಡಿಯೋಕ್ಕೆ ಬಂದಿರ್ತೈತಿ. ಅವಾಗಂತೂ ಭಾಳ ಫೀಲ್ ಆಗಿಬಿಡ್ತೈತಿ, ನಾವು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ವಿಡಿಯೋ ಮಾಡ್ಕೊಂಡು ಬಂದೆ, ಲಾಸ್ಟಿಗೆ ಇದೊಂದು ಸಣ್ಣ ಶಾರ್ಟ್ ಆಯ್ತಲ್ಲ ಅನ್ನೋದೊಂದು ಭಾಳ ಫೀಲಿಂಗ್ ಇರ್ತೈತಿ. ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಅಷ್ಟೇನು ಈಸಿ ಇಲ್ಲ, ಅದ್ರೊಳಗೆ ಎಲ್ಲ ಥರದ ಯೋಚನೆ ಇರ್ತೈತಿ. ಸೊ ನಾವು ಸ್ಟಾರ್ಟ್ ಮಾಡಿದ್ದೀವಿ, ನೀವು ನಮಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂದ್ರೆ ನಮ್ಗೆ ಚಲೋ ಆಗ್ತೈತಿ, ಖುಷಿ ಆಗ್ತೈತಿ, ಮತ್ತು ಮೋಟಿವೇಶನು ಸಿಗ್ತೈತಿ ನಮ್ಗೆ.